ಇದು ಎಣ್ಣೆ ಒಂದು ರೌಂಡ್ ಬೆಂದಿದೆ ಆಲ್ರೆಡಿ. ಕುಡಿ ಇದು ನಮ್ಮ ಗಿಡದಲ್ಲಿ ಬೆಳೆದಿರೋ ಬದನೆಕಾಯಿ ನೋಡಿ ಎಷ್ಟಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿದ್ದು ಎಲ್ಲ ಆಯಿತು. ಇವತ್ತು ಹೋಳಿಗೆ ಮಾಡಿದ್ದಾರೆ ನಮ್ಮ ಮನೇಲಿ. ಒಬ್ಬಟ್ಟನ್ನ ಬೇಯಿಸಿ ಹಂಗೆ ಇಟ್ಬಿಟ್ರೆ ಅದು ನೋಡಿನೇ ಆಸೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ನಾನು ನನ್ನ ತಮ್ಮ ಒಂದು ರೌಂಡ್ ತಿಂದ್ವಿ. ಇನ್ನೂ ನಮ್ಮ ಅಮ್ಮ ಅವ್ರು ಯಾರು ಇನ್ನೂ ತಿಂದಿಲ್ಲ. ಅವ್ರಿಗೆ ಬಂದಾಗ ಸಂಜೆ ಹಾಕ್ಕೊಡ್ಬೇಕು. ಇವತ್ತು ಸ್ವಲ್ಪ ಬಿಸಿಲಿದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ, ಮೇಲ್ಗಡೆ ಒಣಗಾಕಿದ್ದಾರೆ. ಹೋಗಿ ಎತ್ಕೊಬರ್ಬೇಕು ನಾನು. ಇನ್ನು ಅಡುಗೆ ಮಧ್ಯಾಹ್ನ ನನಗಾಗುತ್ತೆ. ಚಿತ್ರಾನ್ನ ಇದೆ, ಅದೇ ತಿನ್ಕೋತೀನಿ. ಸಂಜೆಗೆ ಏನಾದರೂ ಸಾಂಬಾರು ಮಾಡಬೇಕು. ನಮ್ಮ ಅಮ್ಮನೇ ಮಾಡ್ತಾರೆ, ಇಲ್ಲ ಅಂದರೆ ನಾನೇನಾದರೂ ಮಾಡ್ತೀನಿ. ಸೊ ಬನ್ನಿ ಮೇಲ್ಗಡೆ ಹೋಗ್ಬಾರ್ದಾ. ಚಾನ್ ಬಿಸಿ ಒಬ್ಬಟ್ಟ ರೆಡಿ. ಇದ್ರ ಮೇಲೆ ಇದು ತೋರಿಸ್ತೀನಿ. ಅದು ಹಿಂಗೆ ನೋಡಿ, ಬಿಸಿ ಒಬ್ಬಟ್ಟು ರೆಡಿ. ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಮೇಲ್ಗಡೆ ಬಂದಿದ್ದೀನಿ. ಮೇಲ್ಗಡೆ ಬಂದೆ, ಬಟ್ಟೆ ಎಲ್ಲ ಒಣಗಾಕಿದ್ದಾರೆ, ಎತ್ಕೊಂಡು ಹೋಗ್ಬೇಕು. ಸದ್ಯ ಇವತ್ತು ಬಿಸಿಲೆಲ್ಲ ಚೆನ್ನಾಗಿ ಹೊಡಿತೈತೆ. ಬಟ್ಟೆ ಎಲ್ಲ ಒಣಗಿದೆ, ಎತ್ಕೊಂಡು ಹೋಗ್ಬೇಕು. ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ನ್ಯೂ ಬೆಡ್ಶೀಟ್ ಇದು ಇದಿಷ್ಟ ಆಯಿತು ನನಗೆ ಜಾಸ್ತಿ, ಬಟ್ ಇದು ಚೆನ್ನಾಗಿದೆ ಅನಿಸುತ್ತೆ. ಇದೆರಡು ತೊಗೊಂಡ್ವಿ. ನನ್ನ ಪ್ರಕಾರ ನಾನು ಇದು ಮಡಿಕೋತೀನಿ. ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಸೊಪ್ಪಿಲ್ಲ. ಮೈ ಫೇವ್ರೆಟ್ ಫಿಶ್. ನನಗೆ ಚೆನ್ನಾಗಿರ್ತಿದ್ದು ಚೂರು ಇನ್ನೂ ಇತ್ತಲ್ಲ. ಈಗ ಎತ್ಕೊ ತಿನ್ಕೋಬೋದು. ನೀನು ತಿನ್ನಲ್ಲ? ಯಾಕೆ? ನಾನು ತಿನ್ನಲಿ ಅಂತ ನೀನು ತಿನ್ನಲ್ಲ. ನನಗಷ್ಟು ಇದು ಬೇಯ್ತಾ ಇದೆ, ಈ ಕಡೆ ಇದು ಬೇಯ್ತಾ ಇದೆ, ಎರಡೂ ಬೇಯ್ತಾ ಇದೆ. ಇವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಈ ರಾತ್ರಿಗೆ ಸಂಜೆ ಎಲ್ಲ ಈಗ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಇವತ್ತು ಲಾಸ್ಟ್ ಇನ್ನು 1 ವೀಕ್ ಅಥವಾ ಒಂದು 15 ದಿನ ತಿನ್ನೋಂಗಿಲ್ಲ. ಗಣೇಶನ ಕೂರಿಸ್ತಾರೆಲ್ಲ ನಮ್ಮೂರಲ್ಲಿ, ತಿನ್ನೋಂಗಿಲ್ಲ. ಇವತ್ತೇ ಲಾಸ್ಟು ತಿನ್ಕೋಬೇಕು. ಅದಕ್ಕೆ ಸಿಂಪಲಾಗಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊತಾ ಇದ್ದೀನಿ. ನನಗೆ ಅಂತ ಫಿಶ್ ಮಾಡ್ಕೊತಾ ಇದ್ದಾರೆ. ಅದು ನನ್ನ ಫೇವ್ರೇಟ್ ಫಿಶ್ಶು. ಇವತ್ತು ಚಿಕನ್ ಬಿರಿಯಾನಿನೂ ನಾನೇ ಮಾಡ್ತಾ ಇರೋದು. ಅವಾಗ ಗ್ರೀನ್ ಬಿರಿಯಾನಿ ಮಾಡೋಣ ಅನ್ಕೊಂಡಿದ್ದೀನಿ. ನೋಡಿ ಯಾವ ಕಡೆ ಬರುತ್ತೆ ಗೊತ್ತಿಲ್ಲ ಇನ್ನು. ಇದು ಕಬಾಬಿಗೆ ಇಲ್ಲಿ ಕಬಾಬ್ ಮಸಾಲ ಆಲ್ರೆಡಿ ನಮ್ಮಮ್ಮ ರೆಡಿ ಮಾಡಿ ಇಟ್ಟಿದ್ದಾರೆ. ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು. ನನಗೆ ನಮ್ಮಮ್ಮ ಕಬಾಬ್ ಮಾಡೋದಂದರೆ ಸಖತ್ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ ಕಬಾಬು. ಅವ್ರು ಮಾಡೋದಿಲ್ಲ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫಿಶ್ ಬೇಯ್ತಾ ಇದೆ. ಇನ್ನೊಂದು ಪೇಸ್ಟ್ ನಾನು ಕೈಯಲ್ಲಿ ಕಳಿಸಲ್ಲ, ಯಾಕಂದರೆ ನನಗೆ ಕೈ ಹಿಡಿಯುತ್ತೆ. ಅದಕ್ಕೆ ಅಮ್ಮ ಅವರು ಕಳಿಸ್ದೆ. ನಾನು ಒಂದ್ಸಲ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದೆ ಅಷ್ಟೇ.
ಈಗ ಇದು ಕುದೀತಿದೆ, ಇದಕ್ಕೆ ಅಕ್ಕಿ ಹಾಕ್ಬೇಕು ಇವಾಗ. ಇದು ಫಿಶ್ಶು ಆಲ್ಮೋಸ್ಟ್ ಆಯಿತು, ಈಗ ತಿನ್ನಬೇಕು ಅಷ್ಟೆ. ಸಗದಾಗಿದೆ ಫಿಶ್ ರೆಡಿ ಆಯಿತು ನೋಡಿ, ಯಾವ ಥರ ಕಾಣಿಸ್ತಿದೆ ಅಂತ. ಫಸ್ಟ್ ಲೆಮನ್ ಹೊರಗೈತೆ, ಸಖತ್ತಾಗಿದೆ. ಇದು ಎಣ್ಣೆ ಒಂದು ರೌಂಡ್ ಬೆಳೆದಿದೆ ಆಲ್ರೆಡಿ, ಅದೇ ಎಣ್ಣೆ ಬೆಳಿಗ್ಗೆ ಮಧ್ಯಾಹ್ನ ಕಬಾಬ್ ಮಾಡಿದ್ವಲ್ಲ ಅದ್ರದ್ದು. ಹಾಯ್, ಬಿರಿಯಾನಿ ಎಲ್ಲ ಮಾಡಿದೆ, ಕಬಾಬ್ ಎಲ್ಲ ಆಯಿತು. ಆದರೆ ನನಗೆ ಊಟ ಮಾಡೋಕ್ಕೆ ಆಗಲಿಲ್ಲ, ಯಾಕೆ ಹುಷಾರಿಲ್ಲ ಅನ್ನೋ ಥರ ಆಗಿದೆ. ಊಟ ಮಾಡ್ತಿದ್ದು ಅಲ್ಲೇ ಸ್ವಲ್ಪ ತಿನ್ಸಿದ್ರು ಆಗ್ತಾಯಿಲ್ಲ. ಟ್ಯಾಬ್ಲೆಟ್ ತೊಗೊಳ್ಳೋದಂದ್ರೆ ಈಗ 9:30 ಆಗಿದೆ ಟೈಮು. ಇಷ್ಟೊತ್ತಲ್ಲಿ ಊರಲ್ಲೆಲ್ಲ ಮೆಡಿಕಲ್ ಎಲ್ಲ ಕ್ಲೋಸು. ಎಲ್ಲ ಮಜ್ಜಿಗೆ ಒಬ್ಬಟ್ಟು ಬೇಕಂತೆ, ಬೇಡ ನಾನು ಸುಟ್ಕೊಡೋದು ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ. ಒಬ್ಬಟ್ಟು ಅಷ್ಟೇ, ಸ್ವಲ್ಪನೇ ಉಣ್ಣ ಇರೋದು. ಕಾಯಿ ಒಬ್ಬಟ್ಟು ಅಂದರೆ ಇಷ್ಟ ನಮ್ಮ ಅಜ್ಜಿಗೆ, ನಮ್ಮ ತಮ್ಮನಿಗೆ, ಅವ್ರಿಗೆಲ್ಲ ಕಡಲೆಬೇಳೆ ಮತ್ತು ಕಡಲೆ ಒಬ್ಬಟ್ಟು ಇಷ್ಟ. ಯಾವ ಒಬ್ಬಟ್ಟು ಅಂದ್ರೆ ಇಷ್ಟ ಕಮೆಂಟ್ ಮಾಡಿ. ನನಗೆ ಕಾಯಿ ಒಬ್ಬಟ್ಟು ಇಷ್ಟ. ಆಮೇಲೆ ಚಿಕನ್ ಪಲಾವ್ ಕಬಾಬ್ ಅದು ಹೆಂಗೆ ಮಾಡಿದ್ಲು ತಿನ್ನೋಕ್ಕೆ ಆಗಲಿಲ್ಲ. ರಾತ್ರಿ ಅಮ್ಮ ಒಂದು 2 ಪೆಟ್ಟು ತಿನ್ಸಿದ್ರು ಅಷ್ಟೇ. ಇದು ನಮ್ಮ ಗಿಡದಲ್ಲಿ ಬೆಳೆದಿರೋ ಬದನೆಕಾಯಿ ನೋಡಿ ಎಷ್ಟಿದೆ, ಇನ್ನೂ ಇದೆ ಗಿಡದಲ್ಲಿ. ಕತ್ಲೆ ಅಂದ್ಬಿಟ್ಟು ಇಷ್ಟು ಕಿತ್ಕೊಂಡೆ. ಸಾಂಬಾರು ಆಲ್ರೆಡಿ ಬೇಯ್ತದೆ, ಆಲೂಗಡ್ಡೆ ಬದನೆಕಾಯಿ ಕೂಡ. ಆಮೇಲೆ ಸಿಗ್ತೀನಿ ನಿಮಗೆ. ಅವು ಗೋಡಂಬಿ ದ್ರಾಕ್ಷಿ ಹಾಕ್ದ ಸಾಕು ಸಾಕು ಸಾಕು. ಕುಡಿ 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 ಕುಡಿ. ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.